ಸ್ನೇಹಿತರೆ, ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಹುರುಕನಹಳ್ಳಿ ಗ್ರಾಮದಲ್ಲಿ ನಡೆದಿರುವ ಎತ್ತಿನ ಗಾಡಿ ರೇಸಿನಲ್ಲಿ ಘಟಾನುಘಟಿ ಎತ್ತುಗಳು ಪಾಲ್ಗೊಂಡು ವಿಜೇತರಾಗಿದ್ದಾರೆ. ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ನೀಡುತ್ತೇನೆ, ಸ್ಕಿಪ್ ಮಾಡದೆ ದಯವಿಟ್ಟು ಕೊನೆಯವರೆಗೂ ನೋಡಿ. ಈ ಸ್ಪರ್ಧೆಯಲ್ಲಿ 2 ಹಳ್ಳಿಕಾರ್ಗಳಿಗೆ ಅವಕಾಶವಿರುತ್ತದೆ, ಅಥವಾ ಒಂದು ಹಳ್ಳಿಕಾರ್ ಎತ್ತು ಅದರ ಜೊತೆಯಾಗಿ ಒಂದು ಗೂಳಿ ಅಥವಾ ಹಳ್ಳಿಕಾರ್ ಎತ್ತಿನ ಜೊತೆಯಾಗಿ ಒಂದು ಕಿಲ್ಲರಿ ಎತ್ತನ್ನು ಹಾಕಿ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ಅವಕಾಶವಿರುತ್ತದೆ. ಆದರೆ 2 ಕಿಲ್ಲರಿಗಳು ಅಥವಾ 2 ಗೂಳಿಗಳನ್ನು ಹಾಕಿ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ಅವಕಾಶವಿರುವುದಿಲ್ಲ. ಸ್ನೇಹಿತರೆ, ಈ ಸ್ಪರ್ಧೆಯಲ್ಲಿ ಘಟಾನುಘಟಿ ಎತ್ತುಗಳಾದಂತಹ ಮಿನಿ ಸಿಪಾಯಿ, ರಾಮುಕರ ಮತ್ತು ಅಜ್ಜಂಪುರ ಡಾನ್, ಪೋಲೋ ಮತ್ತು ಟೈಗರ್ ಹಾಗೂ ಮಹಾರಾಷ್ಟ್ರ ಕಿಂಗ್ ಬಾಬ್ಯ ಹಾಗೂ ಕೇರಳದಿಂದ ಬಂದಿರುವ ಬದ್ರಿ ಹಾಗೂ ಮಿನಿ ತಲೈವ ಹಾಗೂ ದೊಡ್ಡಮ್ಮ, ಬ್ರ್ಯಾಂಡ್ ಕಡ್ಜ, ಮಹಾರಾಜ ಜಗ್ಗು ಮತ್ತು ಬ್ರಾಂಡ್ ಅಣ್ಣಪ್ಪ ಹೀಗೆ ಹಲವಾರು 69 ಜೊತೆ ಎತ್ತುಗಳು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದವು. ಒಳ್ಳೆ ಒಳ್ಳೆ ಕಾಂಪಿಟೇಷನ್ ಈ ಎತ್ತುಗಳಲ್ಲಿ ಕೇವಲ 5 ಜೊತೆ ಎತ್ತುಗಳು ಮಾತ್ರ ಸೆಮಿಫೈನಲ್ಗೆ ಪ್ರವೇಶಿಸುತ್ತವೆ. ಬದ್ರಿ ಮತ್ತೆ ಮಿನಿ ಅಟ್ಯಾಕ್ ಎಂಬುವ ತರೀಕೆರೆ ಎತ್ತುಗಳು ಹಾಗೂ ನವಿಲೂರು ಕರ ಮತ್ತು ಗ್ಲಾಸ್ ಎತ್ತುಗಳು, ದೊಡ್ಡಮ್ಮ ಮತ್ತು ಬ್ರ್ಯಾಂಡ್ ಕಡ್ಜ ಎತ್ತುಗಳು, ಜಗ್ಗು ಮತ್ತು ಮಹಾರಾಜ ಎತ್ತುಗಳು ಹಾಗೂ ಲಕ್ಕಿ ಮತ್ತು ಶಿವ ಎಂಬುವ ಅಜ್ಜಂಪುರದ ಎತ್ತುಗಳು ಸೆಮಿಫೈನಲ್ಗೆ ಪ್ರವೇಶ ಪಡೆಯುತ್ತವೆ. ಸ್ನೇಹಿತರೆ, ಸೆಮಿಫೈನಲ್ನ ಈ ಸ್ಪರ್ಧೆಯಲ್ಲಿ ಮೊದಲಿಗೆ ಮಹಾರಾಜ ಮತ್ತು ಜಗ್ಗು ಎತ್ತುಗಳ ಎದುರಾಳಿಯಾಗಿ ನವಿಲೂರು ಕರ ಮತ್ತು ಗ್ಲಾಸ್ ಎತ್ತುಗಳಿಗೆ ಸ್ಪರ್ಧೆಯನ್ನ ಏರ್ಪಡಿಸಲಾಯಿತು. ಈ ಸ್ಪರ್ಧೆಯಲ್ಲಿ ಮಹಾರಾಜ ಮತ್ತು ಜಗ್ಗು ಎತ್ತುಗಳು ಗೆದ್ದು ಫೈನಲ್ಗೆ ಪ್ರವೇಶಿಸುತ್ತವೆ. ನಂತರ ಸೆಮಿಫೈನಲ್ನ 2ನೆಯ ಸ್ಪರ್ಧಿಗಳಾಗಿ ದೊಡ್ಡಮ್ಮ ಮತ್ತು ಬ್ರ್ಯಾಂಡ್ ಕಡ್ಜ ಎತ್ತುಗಳ ಎದುರಾಳಿಯಾಗಿ ಲಕ್ಕಿ ಮತ್ತು ಶಿವ ಎತ್ತುಗಳಿಗೆ ಸ್ಪರ್ಧೆಯನ್ನ ಏರ್ಪಡಿಸುತ್ತಾರೆ. ಸ್ನೇಹಿತರೆ, ಈ ಸ್ಪರ್ಧೆಯಲ್ಲಿ ದೊಡ್ಡಮ್ಮ ಮತ್ತು ಬ್ರಾಂಡ್ ಕಡ್ಜ ಎತ್ತುಗಳು ಗೆದ್ದು ಫೈನಲ್ಗೆ ಪ್ರವೇಶಿಸುತ್ತವೆ. 3 ಮತ್ತು 4ನೆಯ ಬಹುಮಾನಕ್ಕಾಗಿ ಸೆಮಿಫೈನಲ್ನಲ್ಲಿ ಸೋತಂತಹ ಎತ್ತುಗಳಾದ ನವಿಲೂರು ಕರ ಮತ್ತು ಗ್ಲಾಸ್ ಎತ್ತುಗಳ ಎದುರಾಳಿಯಾಗಿ ಲಕ್ಕಿ ಅಜ್ಜಂಪುರದ ಎತ್ತು ಮತ್ತು ಶಿವ ಎಂಬುವ ಎತ್ತುಗಳಿಗೆ ಸ್ಪರ್ಧೆಯನ್ನ ಏರ್ಪಡಿಸಲಾಯಿತು. ಈ ಸ್ಪರ್ಧೆಯಲ್ಲಿ ನವಿಲೂರು ಕರ ಮತ್ತು ಗ್ಲಾಸ್ ಎತ್ತುಗಳು ಭರ್ಜರಿಯಾಗಿ ಓಡುವ ಮೂಲಕ ಮುನ್ನುಗ್ಗಿ ಗೆದ್ದು 3ನೆಯ ಸ್ಥಾನವನ್ನ ತಮ್ಮದಾಗಿಸಿಕೊಳ್ಳುತ್ತವೆ. ಹಾಗೆಯೇ ಶಿವ ಮತ್ತು ಲಕ್ಕಿ ಎತ್ತುಗಳು ಸೋತು 4ನೆಯ ಸ್ಥಾನವನ್ನ ಪಡೆಯುತ್ತವೆ.
ಈಗ ಕೊನೆಯದಾಗಿ ಫೈನಲ್ಗೆ ಬಂದಂತಹ ಎತ್ತುಗಳಾದ ದೊಡ್ಡಮ್ಮ ಜೊತೆಯಾಗಿ ಬ್ರ್ಯಾಂಡ್ ಕಡ್ಜ ಎತ್ತುಗಳು ಮತ್ತು ಅದರ ಎದುರಾಳಿಯಾಗಿ ಮಹಾರಾಜ ಮತ್ತು ಜಗ್ಗು ಎತ್ತುಗಳಿಗೆ ಪಂದ್ಯವನ್ನ ಏರ್ಪಡಿಸಲಾಯಿತು. ಈ ಪಂದ್ಯವು ನೋಡಲು ತುಂಬಾ ರೋಚಕವಾಗಿದ್ದು ನೋಡುಗರಿಗೆ ಖುಷಿಯನ್ನ ತಂದಿಕ್ಕಿತ್ತು. ಸ್ನೇಹಿತರೆ, ಈ ಸ್ಪರ್ಧೆಯಲ್ಲಿ ದೊಡ್ಡಮ್ಮ ಮತ್ತು ಬ್ರ್ಯಾಂಡ್ ಕಡ್ಜಾ ಎತ್ತುಗಳು ತಮ್ಮ ಅತ್ಯುತ್ತಮವಾದ ಓಟದಿಂದ ಮುನ್ನುಗ್ಗಿ ಗೆದ್ದು ಪ್ರಥಮ ಸ್ಥಾನವನ್ನ ಗಳಿಸಿಕೊಳ್ಳುತ್ತವೆ. ಮಹಾರಾಜ ಮತ್ತು ಜಗ್ಗು ಎತ್ತುಗಳು ಉತ್ತಮವಾಗಿ ಪ್ರದರ್ಶಿಸಿ ಸೋತು ಎರಡನೆಯ ಸ್ಥಾನವನ್ನ ಪಡೆದುಕೊಳ್ಳುತ್ತವೆ. ಸ್ನೇಹಿತರೆ, ಹೀಗೆ ದೊಡ್ಡಮ್ಮ ಮತ್ತು ಬ್ರ್ಯಾಂಡ್ ಕಡ್ಜಾ ಎತ್ತುಗಳು ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಗಳಿಸಿಕೊಳ್ಳುತ್ತವೆ ಹಾಗೂ ಗೆದ್ದಂತಹ 5 ಜೊತೆ ಎತ್ತುಗಳಿಗೂ ಕೂಡ ಟ್ರೋಫಿ ಮತ್ತು ನಗದು ಬಹುಮಾನವನ್ನ ಇಡಲಾಗಿತ್ತು. ಈ ಬಹುಮಾನವನ್ನ ಖುಷಿಯಾಗಿ ಪಡೆದುಕೊಳ್ಳುತ್ತಾರೆ. ಬದ್ರಿ ಮತ್ತು ಮಿನಿ ಅಟ್ಯಾಕ್ ಎತ್ತುಗಳು 5ನೇ ಸ್ಥಾನವನ್ನ ತಮ್ಮದಾಗಿಸಿಕೊಳ್ಳುತ್ತವೆ. ದೊಡ್ಡಮ್ಮ ಓದ್ ಬಿಡ ದೊಡ್ಡಮ್ಮ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯವನ್ನು ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಮುಂಬರುವ ವಿಡಿಯೋಗಳಿಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.